ಕಮೆಂಟ್ ಮಾಡಿದ್ದಾರೆ ಬ್ರೋ, ಈಗ 2 ತಿಂಗಳವರೆಗೂ ಇಲ್ಲ 1 ಮತ್ತು 2 ತಿಂಗಳು ಮರಿಗಳಿಗೆ ಇಮ್ಯುನಿಮ್ ಕೇರ್ ಹಾಕ್ಬೋದಾ? 2 ತಿಂಗಳು ಮುಗಿಯೋವರೆಗೂ ಬೇಕಾದರೂ ಇಮ್ಯುನಿಮ್ ಕೇರ್ ಹಾಕ್ಬೋದು. ಆಮೇಲೂ ಕೂಡ ಇಮ್ಯುನಿಮ್ ಕೇರ್ ಹಾಕ್ಲೇಬಹುದು. ಅಂತಂದರೆ ನಿಮ್ಮ ಕಣ್ಣು ಹತ್ರ ಮತ್ತು ಇಮ್ಯುನಿಟಿ ಎರಡೂ ಕಂಟ್ರೋಲ್ ಆಗೋಕ್ಕೆ ಮತ್ತು ಎರಡೂ ಕ್ಲಿಯರ್ ಆಗೋಕ್ಕೆ ಅಂತಲೇ ಇರುವ ಔಷಧಿನೇ ಇಮ್ಯುನಿಮ್ ಕೇರು. ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಮ್ಯುನಿಮ್ ಕೇರ್ ಟಾನಿಕ್ ಇದು. ಇಮ್ಯುನೋ ಕೇರ್ನ ನೀವು ಬಳಸೋ ರೀತಿ ಹೆಂಗಪ್ಪ ಅಂತಂದರೆ 1 ಲೀಟರ್ ನೀರಿಗೆ 10 ml ಥರನೂ ಹಾಕೋಬೋದು. ನೀವು ಎಷ್ಟು ಹಾಕೊಂಡ್ರು ಇದೇನು ಪ್ರಾಬ್ಲಮ್ ಆಗೋಲ್ಲ. ಅಂತಂದರೆ ಜಾಸ್ತಿ ಹಾಕೊಂಡ್ರು ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. 1 ಲೀಟ್ರ್ ನೀರಿಗೆ 10 ml ಹಾಕ್ಕೊಂಡು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಬಟ್ ನೀವು 1 ಲೀಟ್ರಿಗೆ 1 ml ಹಾಕೊತೀನಿ ಅಂದ್ರೂ ಏನೂ ಆಗೋಲ್ಲ. ಬಟ್ ಹಾಕೊಡಿಬೋದು. ಇದೇ ಹಾಕೊಡಿಯೋದಲ್ಲ, ಹಾಕಿ ಇಡ್ಬೋದು ಅಷ್ಟೇ. ಅಂತಂದರೆ ನೀವು ಔಷಧಿನ ಹೋಗ್ಬಿಟ್ಟು ನೀರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಇಡೋದು ಅಷ್ಟೇ. ಈ ಔಷಧಿನ ಯೂಸ್ ಮಾಡ್ಬೋದು ನೀವು 1 ಲೀಟ್ರ್ 1 ತಿಂಗಳು 2 ತಿಂಗಳು ಮರಿ ಗಂಟನೇ ಯೂಸ್ ಮಾಡ್ಬೋದು. 45 ದಿನ ಆದಮೇಲೆ ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನ. ಅಂತಂದರೆ 45 ದಿನದವರೆಗೂ ಯೂಸ್ ಮಾಡ್ಕೋಬೋದು. 45 ದಿನ ಆದಮೇಲೆ ಯೂಸ್ ಮಾಡ್ಕೋಬೋದು. ದೊಡ್ಡ ಕೋಳಿಗಳಿಗೂ ಯೂಸ್ ಮಾಡ್ಕೋಬೋದು. ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಇಮ್ಯುನಿಮ್ ಕೇರ್ ಟಾನಿಕ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡಿ ಫ್ರೆಂಡ್ಸ್.